ಎಲ್ಲ ಓಕೆ. ಒಂದೇ ಸಿದ್ಧಾಂತ ಅನ್ನೋದು ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾಕಂದರೆ 2007ಕ್ಕಿಂತ ಮುಂಚೆ ನಿಮ್ಮ ಸಿದ್ಧಾಂತ ಬೇರೆ ಇತ್ತು. ಅದಾದ ನಂತರ ಬೇರೆ ಸಿದ್ಧಾಂತ. ಅಧಿಕಾರಕ್ಕೋಸ್ಕರ ಸಿದ್ಧಾಂತಗಳು ಬದಲಾವಣೆ ಕೂಡ ಆಗುತ್ತೆ. ಇರಲಿ. ಅದಾದ ನಂತರ ತಿಂಡಿ ತಿಂದರು. ಡಿ ಕೆ ಶಿವಕುಮಾರ್ ಮನೆಯನ್ನು ಸುತ್ತ ಎಲ್ಲ ಓಡಾಡಿದರು ಮಾನ್ಯ ಮುಖ್ಯಮಂತ್ರಿಗಳು. ಸಿಕ್ಕಾಪಟ್ಟೆ ಫಿದಾ ಆಗ್ಬಿಟ್ಟಿದಾರಂತೆ ಅವರು. ಡಿ ಕೆ ನಿವಾಸದ ಬ್ಲ್ಯಾಕ್ ಮಾರ್ಬಲ್ಗೆ ಸಿಎಂ ಫಿದಾ ಆಗೋಗ್ಬಿಟ್ಟಿದಾರಂತೆ. ಡಿ ಕೆ ಶಿವಕುಮಾರ್ ಮನೆಯ ವಾತಾವರಣಕ್ಕೆ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ನಾಟಿ ಕೋಳಿ ಅಡುಗೆಗೂ ಕೂಡ ಮನಸೋತು ಹೋಗಿದ್ದಾರೆ. ನಿಮ್ಮೂರು ಅಡಿಗೆ ನಿಮ್ಮೂರು ರುಚಿ, ಕನಕಪುರದ ಕೋಳಿ ಊರಿನದ್ದೇ ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ. ನಿಮ್ಮ ಮನೆಯವರು ನಮ್ಮೂರು ಸೊಸೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಚೆನ್ನಾಗಿದೆ. ಕೆಲವೊಂದು ಟೈಮಲ್ಲಿ ವೆರಿ ಇಂಟ್ರೆಸ್ಟಿಂಗ್. ಇದು ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಮಾತ್ರ ಈ ರೀತಿಯಾಗಿ ಸಿಗಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಹೋದಾಗ ಆ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಬ್ಲ್ಯಾಕ್ ಮಾರ್ಬಲ್ಸ್ ಅವ್ರ ಮನೆಯಲ್ಲಿ ಹಾಕಿರೋದಿದೆ. ಅದು ಸಿಕ್ಕಾಬಿಟ್ಟೆ ಅವ್ರ ಮನೆಯೇ ಆಗಿದೆ. ಡಿ ಕೆ ಶಿವಕುಮಾರ್ ಅವ್ರ ಮನೆ. ಅದಕ್ಕೆ ಫುಲ್ ಫಿದಾಗಿ ಹೋಗ್ಬಿಟ್ಟಿದ್ದಾರೆ. ಸಮ್ ಡಿಫ್ರೆಂಟ್ ಮ್ಯಾನ್ ಅದು. ಸೊ ನನ್ನ ಸಹೋದ್ಯೋಗಿ ಡಿ ಕೆ ಶಿವಕುಮಾರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್ ಈಗ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಈ ವಿಚಾರದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಗ್ಗೆ. ಡಿ ಕೆ ಶಿವಕುಮಾರ್ ಅವರು ಏನು ಕಟ್ಸ್ಕೊಂಡಿದ್ದಾರೆ ಮನೆ, ಸಿದ್ದರಾಮಯ್ಯನೋದಕ್ಕೆ ಸಿಕ್ಕಾಪಟ್ಟೆ ಫಿದಾ ಆಗಿರುವಂಥ ವಿಚಾರ. ಊಟ, ಮನೆ ಎಲ್ಲವೂ ಕೂಡ ಫಿದಾ ಆಗಿದ್ದಾರೆ. ಅಂದರೆ ಕುರ್ಚಿ ಮಾತ್ರ ಒಂದು ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ ಅಂತ. ಸಹಜವಾಗಿ ಇಂಥ ಭೇಟಿಗಳ, ಖಾಸಗಿ ಭೇಟಿಗಳ ಸಂದರ್ಭದಲ್ಲಿ ಅಂಥವೆಲ್ಲವೂ ಕೂಡ ಒಂದು ಗಮನಿಸುವಂಥದ್ದು ಅಥವಾ ಸ್ವಲ್ಪ ಫ್ರೀ ಮೈಂಡೆಡ್ ಆಗಿ ಮಾತಾಡುವಂಥದ್ದು ಇದ್ದೇ ಇರುತ್ತೆ. ಯಾಕಂದರೆ ಬೇರೆ ಸಂದರ್ಭದಲ್ಲಿ ಸಹಜವಾದ ರಾಜಕೀಯ ಚರ್ಚೆಗಳೇ ಇರ್ತವೆ. ರಾಜಕೀಯವಾಗಿ ದೊಡ್ಡ ಬೆಳವಣಿಗೆ ಕಾರಣಕ್ಕೆ ಬರೋದು ಹೋಗೋದಾದಂಥ ಸಂದರ್ಭದಲ್ಲಿ ಇಂಥವೆಲ್ಲ ಅವಕಾಶ ಇರಲ್ಲ. ಸ್ವಲ್ಪ ಫ್ರೀಯಾಗಿ 1.5-2 ಗಂಟೆಗಳ ಕಾಲ ಇಬ್ಬರು ಬ್ರೇಕ್ಫಾಸ್ಟ್ ಮಾಡುವಂಥದ್ದು, ಕುಶಲೋಪರಿ ಮಾತಾಡುವಂಥದ್ದು, ಸಹಜವಾಗಿ ಕುಟುಂಬದ ಸದಸ್ಯರನ್ನ ಮಾತಾಡಿಸುವಂಥದ್ದು ಇವೆಲ್ಲವೂ ಆಗಿರ್ತವೆ. ಹಾಗಾಗಿ ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಕತೆಗಳು ಕೂಡ ನಡೆದಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರ ನಿವಾಸ ಇರ್ಬೋದು, ಸಂಪೂರ್ಣವಾಗಿ ಓಡಾಡಿ ಮನೆಯನ್ನು ನೋಡಿರುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಒಂದು ರೀತಿಯ ಹೊಸ, ಅಂದರೆ ಅಷ್ಟೊಂದು ಬೇರೆ ಸಂಬಂಧದಲ್ಲಿ ಬಂದರೂ ಕೂಡ ಅಷ್ಟೊಂದು ಆಸಕ್ತಿಯಿಂದ ನೋಡುವಂಥದ್ದು ಅಥವಾ ಪುರುಸೊತ್ತು ಇರಲ್ಲ ಅಥವಾ ಮುಖ್ಯಮಂತ್ರಿಗಳ ಸಮಯವೂ ಇರಲ್ಲ ಅನ್ನುವಂಥದ್ದು. ಆದರೆ ಇವತ್ತಿನ ಬಾಂಡಿಂಗ್ ನಡುವೆ ಇವೆಲ್ಲವನ್ನು ನೋಡಿಕೊಂಡು ಮಾತಾಡಿಕೊಂಡು ಒಂದು ರೀತಿಯ ಹೊಸ ಬಾಂಧವ್ಯವನ್ನು ಬೆಸೆಯುವಂಥ ರೀತಿ ಅಥವಾ ರಾಜಕೀಯವನ್ನು ಬದಿಗಿಟ್ಟು ಮಾತಾಡುವಂಥ ರೀತಿಯಲ್ಲಿ ಇಬ್ಬರು ಕೂಡ ಮಾತಾಡ್ಕೊಂಡು ಬಂದರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾರೇ ಆದರೂ ಕೂಡ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ್ಯಂಬಿಯನ್ಸ್ ಇದೆಯಲ್ಲ, ಅದು ಹೇಗಾದರೂ ಒಂದು ರೀತಿಯಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಕಲರ್ಫುಲ್ ಮ್ಯಾನ್ ಅವರು ಒಂದು ರೀತಿಯಾಗಿ. ಸೊ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಟೇಸ್ಟ್ ಇದೆ. ಅದಕ್ಕೆ ತಕ್ಕಂತೆ ಮನೆಯೂ ಕೂಡ ಇದೆ. ಮನೆಯಲ್ಲಿ ಈಗ ಫಿದಾ ಆಗದೇ ಇದ್ದರೆ ಆ ವ್ಯಕ್ತಿಗೆ ಟೇಸ್ಟೇ ಇಲ್ಲ ಅಂತ ಅರ್ಥ ಆಗುತ್ತೆ.